ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಸೂಪರ್ ಆಗಿದ್ದೀವಿ. ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ದೀರಿ, ಟೈಟಲ್ನ ನೋಡಿದ್ದೀರಿ. ಏನು ಕಂಟೆಂಟ್ ಒಂದಿಗೆ ಇವತ್ತು ಬಂದಿದ್ದೀನಿ ಅಂತ ಹೇಳಿ, ಒಂದು ವಾರಕ್ಕೆ ನಾನು 500 ರೂಪಾಯಿ ತರಕಾರಿ ತೊಗೊಳ್ತೀನಿ. ಒಂದು ವಾರಕ್ಕೆ ಎಷ್ಟೆಲ್ಲ ತರಕಾರಿ ಬರುತ್ತೆ, ರೈಟ್ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಆಗಬಹುದು, ಅದನ್ನು ಕೂಡ ನಿಮಗೆ ಮೊದಲೇ ಹೇಳಿಬಿಡ್ತೀನಿ. ನಾರ್ಮಲ್ ರೈಟ್ ಇದ್ದಾಗ ನನಗೆ ಒಂದು ವಾರಕ್ಕೆ ಒಂದು ಸಲ ಇವತ್ತು ತಂದರೆ ಒಂದು ವಾರ ಆಗುತ್ತೆ. 500 ರೂಪಾಯಲ್ಲಿ ತರಕಾರಿ ತೊಗೊಬರ್ತೀನಿ. ಏನೇನು ತೊಗೊಬರ್ತೀನಿ ಏನು ಅಂತ ಹೇಳಿ ನಿಮ್ಮ ಮುಂದೆ ತೋರಿಸ್ತೀನಿ, ಆಯಿತಾ? ಬನ್ನಿ. ನಮ್ಮ ಹುಣಸೂರಿನಲ್ಲಿ ಗುರುವಾರ ಸಂತೆ, ಇದು ತುಂಬ ಪ್ರಾಚೀನ, ಅಂದರೆ ತುಂಬ ಹಳೆಯ ಕಾಲದಿಂದಲೂ ಸಹ ಬೇಸ್ತಾರದ ಸಂತೆ ಅಂತ ಹೇಳ್ತಿದ್ರು. ಅವಾಗೆಲ್ಲ ಬೇಸ್ತಾರದ ಸಂತೆ, ಗುರುವಾರಕ್ಕೆ ಬೇಸ್ತಾರ ಅಂತ ಇದ್ದರು. ಆಗ ದೊಡ್ಡ ಸಂತೆ ನಡೀತಾ ಇತ್ತು ಇಲ್ಲಿ ಹುಣಸೂರಲ್ಲಿ. ನಮ್ಮೂರಲ್ಲೂ ಸಹ ಸಂತೆ ನಡೀತಾ ಇತ್ತು ಭಾನುವಾರ. ನಮಗೂ ಕೂಡ ತುಂಬ ನೆನಪಿದೆ, ದೊಡ್ಡ ಸಂತೆ ನಡೀತಾ ಇತ್ತು ಭಾನುವಾರ ಇಲ್ಲಿ ಹುಣಸೂರಲ್ಲಿ ಗುರುವಾರ ಸಂತೆ. ಆದರೆ ಸಂತೆಗೇನು ನಾನು ಹೋಗೋದಿಲ್ಲ, ಅಷ್ಟಾಗಿ ಹೋಗಿರೋದು ಕಡಿಮೆ. ನಮ್ಮ ಮನೆಯವರಿದ್ದಾಗ ಅವ್ರ ಜೊತೆ ನಾವು ಹುಣಸೂರಿಗೆ ಶಿಫ್ಟ್ ಆದ ನೋಡಿ, ಆವಾಗ ಅವ್ರ ಜೊತೆ ಒಂದು 2 ಬಾರಿ ಇಲ್ಲ ಅದು 3 ಸಲ ಹೋಗಿದ್ದೀನೇನೋ ಅಷ್ಟೇ. ಅದು ಸಂಜೆ ಟೈಮ್ ಹೋಗಿದ್ದೆ. ಸಂಜೆನೂ ಕೂಡ ಒಂದು 7:30ವರೆಗೂ ಸಂತೆ ಇರ್ತಾಯಿತ್ತು. ನಮ್ಮ ಮನೆಯವ್ರು ಆಫೀಸಿಂದ ಬಂದಮೇಲೆ ಒಂದು 2-3 ಸಲ ಹೋಗಿದ್ದೀನಿ ಅಷ್ಟೇ. ಮಾರ್ಕೆಟ್ಗೆ ಜಾಸ್ತಿ ಹೋಗೋದು, ಅದೇ ಸಂತೆ ಮಳದಲ್ಲಿ ಪುಟ್ಟದಾಗಿ ಒಂದು ಮಾರ್ಕೆಟ್ ಇರುತ್ತೆ, ದಿನ ಅಲ್ಲೇ ಹೋಗ್ತೀನಿ, ಅಲ್ಲೇ ತರುವಂಥದ್ದು. ಈಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೆಲ್ಲ ಸಾಮಗ್ರಿ ಬರುತ್ತೆ 500 ರೂಪಾಯಿಗೆ ನೋಡೋಣ, ಆಯಿತಾ? ಬರ್ತಿರಲ್ವ ನನ್ನ ಜೊತೆ ನೀವು ಸಹ. ಇವತ್ತು ಡೈಲಿ ಬ್ಲಾಗ್ ಹೇಗಿರುತ್ತೆ, ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಅಂದ್ಕೊಂಡೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಣ ಅಂತ ಹೇಳಿ ಅಕ್ಕಿ ನೆನೆಸೋದು ಮರ್ತೋಯ್ತು. ಅದಕ್ಕೆ ಸುಪ್ರೀತು ಈಗ 4 ದಿನದ ಹಿಂದೆನೇ ಹೇಳ್ತಾ ವಾಂಗಿಬಾತು ಮಾಡು ಮಮ್ಮಿ ಅಂತ ಹೇಳಿ. ಆದಷ್ಟು ನನ್ನ ಮಕ್ಕಳನ್ನ ಕೇಳೋದು ನಾನು, ಏನು ಮಾಡಲಿ. ನಮ್ಮ ಮನೆಯವ್ರನ್ನ ತಲೆ ತಿಂತಾಯಿದ್ದೆ ನಾನು, ಇವಾಗ ಮಕ್ಕಳು ತಲೆ ತಿಂತೀನಿ. ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ, ಏನು ಮಾಡಲಿ ಹೇಳಿ, ಏನಾದರೂ ಹೇಳಿ ನೀವು ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಮಕ್ಕಳು ಕೇಳ್ಕೊಳ್ತೀನಿ. ಅಮ್ಮೋಗಿಗಿಂತ ನನಗೆ ದೊಡ್ಡ ಮಗ ಹೇಳ್ತಾನೆ ವಾಂಗಿಬಾತ್ ಮಾಡೋದಕ್ಕೆ ಹೇಳಿದ್ದಾನೆ. ವಾಂಗಿಬಾತು, ಹೀರೆಕಾಯಿ ಇಲ್ಲ ಬಾಳೆಕಾಯಿ ಬಜ್ಜಿ ಮಾಡೋಣ, ಚಟ್ನಿ ಮಾಡೋಣ, ಇಲ್ಲಾಂದರೆ ಮೊಸರು ಬಜ್ಜಿ, ಏನಾದರೂ ಸೈಡ್ಸ್ಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮೋಕ್ಷಿತ್ ಕೃಷ್ಣ ಬರ್ತಾನೆ ಇವತ್ತು, ಅಮ್ಮ ಮತ್ತು ತಂಗಿ ದುರ್ಗಾಶ್ರೀ ಹಾಗೂ ನನ್ನ ತಮ್ಮನೂ ಕೂಡ ಬರ್ತೀನಿ ಅಂದಾನೆ. ಸ್ವಿಮ್ಮಿಂಗ್ ಫೂಲ್ ಹೋಗೋಣ ಅಂತ, ವೆದರ್ ಒಂದು ಸ್ವಲ್ಪ ಥಂಡಿ ಇದೆ, ನೋಡೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ. ಹೋದವರೂ ಹಿಂಗೆ ಆಸೆ ಇಟ್ಕೊಂಡ್ವಿ, ನಿರಾಸೆ ಆಯಿತು. ಇವತ್ತು ಏನಾಗುತ್ತೆ ನೋಡೋಣ ಅಲ್ವಾ? ಆದರೆ ಡೈಲಿ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಯಿಂದ ಹಿಡಿದು ಮಧ್ಯಾಹ್ನದವರೆಗೂ ಸಹ ವಿಡಿಯೋನ ತಗೊಂಡೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಬನ್ನಿ. ಈಗ ಜಶ್ವಂತ್ ಅಂದರೆ ಜಾಕಿ ಇದ್ದಾನೆ, ಅವನೊಟ್ಟಿಗೆ ಅವನು ಈಗ ಮಾರ್ಕೆಟ್ಗೆ ಹೋಗಿ ಬರೋಣ. ಬನ್ನಿ, ಏನೆಲ್ಲ ನಾನು ತಗೊಳ್ತೀನಿ, ತರಕಾರಿಗಳನ್ನ, ವೆಜಿಟೇಬಲ್ಸ್ನ ನೋಡ್ತೀರಲ್ವಾ? ಬನ್ನಿ. ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದಿರುವಂಥವರು, ಫಸ್ಟ್ ಟೈಮ್ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಹೆಚ್ಚು ಲೈಕು ಹಾಗೂ ಪ್ರೀತಿ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಟೈಮ್ ಬನ್ನಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಕೆಲಸದಮ್ಮ ಅಂದರೆ ಕಮಲಮ್ಮ ಅವ್ರನ್ನ ಕಾಯ್ಕೊಂಡು ಕೂತಿದ್ದೆ. ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೇಳಿ ಎಲ್ಲ ಮುಗಿಸ್ತಾ ಇದ್ದಾರೆ. ಮನೆಯೆಲ್ಲ ವರ್ಷ ಆಯಿತು. ಇವಾಗ ಪಾತ್ರೆ ತೊಳಿತಾ ಇದ್ದಾರೆ. ತೊಳೆದು ಮುಗಿಸ್ಬಿಟ್ರೆ ನಾನು ಲಾಕ್ ಮಾಡಿಕೊಂಡು ಹೋಗಿ ಬರಬಹುದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನ್ನ 2 ಮಕ್ಕಳು ಸಹ ಇನ್ನೂ ಮಲಗಿದ್ದಾರೆ, ಅವರು ಈಗಲೇ ಎದ್ದೇಳೋದಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. 99 ಬಂದಿದೆ. ಈ ಥರ ಜೋಡಿ ನಂಬರ್ಗಳು ನನಗೆ ಅವಾಗವಾಗ ಕಾಣಿಸ್ತಾ ಇರುತ್ತೆ. ಆವಾಗ ಏಂಜಲ್ಸ್ ನಂಬರ್ಗೆ ಒಂದು ಥ್ಯಾಂಕ್ ಯು ಹೇಳುವಂಥ ಅಭ್ಯಾಸ ನಾನು ಮಾಡ್ಕೊಂಡಿದ್ದೀನಿ. ಸಮಯನೂ ಕೂಡ ಬ್ಯಾಕ್ ಕ್ಯಾಮ್ರಾದಿಂದ ನಿಮ್ಗೆ ಒಂದು ಸಲ ತೋರಿಸ್ತೀನಿ ಬನ್ನಿ. ಬ್ಯಾಕ್ ಕ್ಯಾಮ್ರಾದಿಂದ ಟೈಮ್ ತೋರಿಸ್ತೀನಿ ನೋಡಿ. 9 ಕಾಣಿಸ್ತಾ ಇದೆಯಲ್ಲ. ಸಂಡೇ 7ನೇ ತಾರೀಕು ಜೂನ್. ಈಗ ಆಲ್ರೆಡಿ 9 ಗಂಟೆ 9 ನಿಮಿಷ ಆಗಿದೆ. ಇವಾಗ ಹೋಗಿ ಬರೋಣ, ಆಯಿತಾ? ಮಾರ್ಕೆಟ್ ಕಡೆ ಹೋಗಿ 1 ಅವರ್ ಆಗುತ್ತೆ ನನ್ನ ಪ್ರಕಾರ. ಯಾವಾಗಲೂ ಮಾರ್ಕೆಟ್ಗೆ ಹೋದರೆ ಬೇಗ ಅಂತೂ ಬರೋಕ್ಕಾಗಲ್ಲ. ಹೋಗಿ ಬರೋಣ. ಸುಧಾ ಕೆಲಸ ಆಯಿತು.
ಬೇಗ ಆಗೋಯ್ತು ಇವತ್ತು. ಅದು ಬೇಗ ಆಗುತ್ತೆ. ನಾನು ನೀವು ಬರೋಷ್ಟಕ್ಕೆ ಸುಮಾರು ಕೆಲಸ ಮುಗಿಸ್ತೀನಿ. ನೋಡಿ ನಿಮ್ಮ ಬಟ್ಟೆ ಚೀರೋದು ಕಾಣಿಸ್ತಾನೆ ಇಲ್ಲ. ಬಟ್ಟೆ ಚೀರೋದು ಕಾಣಿಸ್ತಾ ಇತ್ತಾ? ನಿಮ್ದು ಕೆಲಸ ಮುಗಿದ್ಬಿಟ್ರೆ ಹಣೆ ಬಟ್ಟೆ ಇಲ್ಲ, ಬಟ್ಟಿಲ್ಲ, ಕುಂಕುಮ ಮಾತ್ರ ಒಂಚೂರು ಐತಿ. ಕುಂಕುಮ ಅದೇ ನಿಮ್ದು ಆಗ್ಬಿಡ್ಲಿ ಕೆಲಸ. ವಿಡಿಯೋ ತೆಗಿತಾ ಇದ್ದೀರಾ? ಇದು ವಿಡಿಯೋನೇ ಇದು ಯೂಟ್ಯೂಬ್ಗೆ ಹಾಕಕ್ಕೆ. ಯೂಟ್ಯೂಬ್ಗೆ ಈಗ ಅದೇ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿಲ್ಲ, ತರಕಾರಿ ಎಷ್ಟು ತಗೊಂಡ್ಬರ್ತೀನಿ ಏನು ತೋರ್ಸೋಣ ಅಂತ ಹೇಳಿ ಎಲ್ಲ ಹಾಕಿ ತೋರ್ಸಕ್ಕೆ ಮತ್ತೆ ತಿಂಡಿ ವಾಂಗಿಬಾತ್ ಮಾಡ್ತೀನಲ್ಲ ಅದು ತೋರಿಸ್ತೀನಿ. ವಾಂಗಿಬಾತ್ ಮಾಡೋದು ತರಕಾರಿ. ನಿಮ್ಗೆ ಒಂದು 2-3 ದಿನ ತಿಂಡಿ ಕೊಡೋಕ್ಕೆ ಹೇಳ್ತಾ ಇಲ್ಲ, ಮಾಡೋಕ್ಕೆ ಹೇಳ್ತಾ ಇಲ್ಲ. ಬಾತ್ ಏನೋ ತಿಂದಿದ್ದು ನೆನ್ನೆ ನಾನು ಮನೇಲಿದ್ದರೆ ಅದು ಬಾಸುಮತಿ ರೈಸ್ ಅಲ್ವಾ, ಚೆನ್ನಾಗಿರುತ್ತೆ ಅದು. ನನ್ನ ವಿಷಯ ಇನ್ನೊಂದು ಹಾಕಿಸ್ಬೇಕಿತ್ತು, ಇನ್ನೊಂದು ಆಸೆ ಸರಿಗಿರೋದು ಅನ್ಕೊಂಡೆ. ನೀವೇನು ಮಾಡ್ಕೊಂಡ್ರಿ? ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಬಟ್ಟೆ ನಾನು ಈಗ ಹೋಗ್ಬಿಡ್ತೀನಿ ಮಾರ್ಕೆಟ್ಗೆ. ಬಟ್ಟೆ ಹೋಗಿ ನಿಮ್ಮ ಮನೆಯಲ್ಲ ಎಷ್ಟು ಟೈಮ್ ನೋಡಿ? ಟೈಮ್ ಆಯಿತು 9:15. ನಾನೀಗ ಮಾರ್ಕೆಟ್ಗೆ ಹೋದ್ರೆ 1 ಅವರ್ ಆಗುತ್ತೆ. ಆಯಿತು, ಎಲ್ಲ ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಯಿತು. 10 ಗಂಟೆ ಶುರು ಮಾಡ್ಬಿಟ್ಟು ಅದಕ್ಕೆ ನಿಮ್ಮ ಕೆಲಸ ಮುಗಿದ್ಬಿಟ್ಟು ಈಗ ಲಾಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಿಂತ್ಕೊಂಡೆ. ಸ್ವಲ್ಪ ಇತ್ತು ಬೆಳಗ್ಗೆ. ಅದಕ್ಕೇ ಸೋಪ್ ಅದಕ್ಕೆ ಖರ್ಚು ಚೆನ್ನಾಗಿ ತಗೊಂಬಂದೆ. ಒಂದೇ ಒಂದು ತಂದ. ನಾನು ಸಬೀನಾ ಪೌಡರ್ ತಂದಿಲ್ಲ, ನಾನು ಅದಕ್ಕೆ ಬುಡಪ್ಪ ತೆಗ್ತೀನಿ. 2 ತಂದವಲ್ಲ, ಅದೇ ಒಂದು ಸ್ವಲ್ಪ ಹಾಕ್ಬಿಡಿ. ನೊರೆ ಬಂದ್ಬಿಡ್ತಿದೆ ಜಾಸ್ತಿ ಅಂತಾನೆ. ಅದೇ ತಗೊಂಬರ್ತೀನಿ. ಈಗ ಹೆಂಗಿದ್ರು ಹೋಯ್ತೀನಲ್ಲ, ಇನ್ನೊಂದು ಸೋಪ್ ತರ್ತೀನಿ. ಮತ್ತು ಏನಾದ್ರು ಸಬೀನಾ ಬೇಕು, ದೇವ್ರ ಪಾತ್ರೆ ತೊಳೆಯೋದು. ಸಬೀನಾ ತಂದ್ಬಿಡಿ. ದೇವ್ರ ಪಾತ್ರೆನ ಸಬೀನಾದ ತೊಳೆದ್ರೆ ಚೆನ್ನಾಗಿ ಜಿಡ್ಡೆಲ್ಲ ಹೋಗುತ್ತೆ. ತೊಗೊಂಬರ್ತೀನಿ. ಅದನ್ನು ತಂದ್ಬಿಡಿ, ಚೆನ್ನಾಗಿರುತ್ತೆ. ಹೋಗಿ ಬರ್ತೀನಿ. 10 ಗಂಟೆ ಆಗ್ಬಿಡ್ತೈತಿ. ಬದನೆಕಾಯಿ ಎಷ್ಟು ಟೈಮು? 9:15 ಬರೋಣ. ನನಗೂ ಟೈಮ್ ಆಯಿತು. ಬನ್ನಿ ಜಾಕಿ ಹೋಗೋಣ. ಗಾಡಿ ಕೀ ಎತ್ಕೊಂಬ. ಮತ್ತು ಅಲ್ಲಿ ದೊಡ್ಡಪ್ಪನ ಫೋಟೋ ಇದೆಯಲ್ಲ, ಅಲ್ಲಿ ಒಂದು ಆ ಕಡೆ ಲೆಫ್ಟ್ ಸೈಡಲ್ಲಿ ಬ್ಯಾಗ್ ಮಡಗಿದ್ದೀನಿ ವೈಟು, ಅದನ್ನೇ ಎತ್ಕೊಂಬ. ವೈಟು ಬಟ್ಟೆ ಬ್ಯಾಗು. ಸ್ವಲ್ಪ ಕೂದಲಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಬಿಟ್ಟು ಚೂರು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಇವತ್ತು ಲೇಟ್ ಆಗುತ್ತೆ ಅಂತ ಗೊತ್ತು ನನಗೆ. ನಮ್ಮ ಮನೆ ಪೂಜೆನೂ ಕೂಡ ಲೇಟ್ ಆಗುತ್ತೆ ಇವತ್ತು ಅಂತ ಹೇಳಿ ಬಂದು ತರಕಾರಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಕೊಬಂದು ತಿಂಡಿ ರೆಡಿ ಮಾಡ್ತೀನಿ. ನಮ್ಮನೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತಾರೆ, ಯಾರೂ ಅರ್ಜೆಂಟ್ ಮಾಡೋರು ಇಲ್ಲ ನೋಡಿ, ಅದರಿಂದ ಮಾಡ್ತೀನಿ. ಬನ್ನಿ ಹೋಗಿ ಬರೋಣ. ವಾತಾವರಣ ಸಹ ಮಳೆ ಬರೋ ಥರ ಇದೆ. ಬನ್ನಿ ಹೋಗಿ ಬರೋಣ. ಓ ಜಾಕಿ, ಒಂಚೂರು ಅಣ್ಣನ ಫೋನು. ಜಾಕಿ ಬೈಲಿ, ಹೋಗ್ಬಿಟ್ಟು ಊಟ ಕೆಳಗಡೆಗೆ ಬೈಲಿ ಒಂಚೂರು ಬೈಲಿ. ಅಣ್ಣನ ಫೋನ್ ಚಾರ್ಜಲ್ಲೇ ಇಟ್ಬಿಟ್ಟಿದ್ದೀನಿ, ಅದೊಂಚೂರು ತೆಗೆದ್ಬಿಟ್ಟು ಬಂದ್ಬಿಡು. ಐಫೋನ್ ಅಲ್ವಾ, ನಾನು 90 ಮೇಲೆ ಆಗಬಾರ್ದು ಅಂತಾನೆ. ಆಯಿತು. ನಿಮ್ಮದು ಏನು ಅಷ್ಟ? ಹಾಂ, ಮೊಟ್ಟೆ. ಓ ಕೆಟ್ಟೋಗಿ. ಓ ಎಲ್ಲಿ ತಂದ್ರಿ? ಹೋಲ್ಸೇಲ್ ಮಾಡ್ತಾರಲ್ಲ, ಕೆಟ್ಟೋಗೈತೆ ಹಂಗಾರೆ. ವಾಪಸ್ ಕೊಡೋಕೆ ಹೋಗ್ತಾ ಇದ್ದೀರಾ? ಕೊಟ್ಬಿಡಿ, ಚೆನ್ನಾಗಿಲ್ವಲ್ಲ. ಹಾಂ ಅದೇ ಹಂಗಾರೆ ಅದೇ ಟ್ರೈಲ್ ಕೊಟ್ಟಿರ್ತಾರೆ ಅಂದರೆ ಇದು ಚೆನ್ನಾಗಿರಲ್ಲ. ವಾಪಸ್ ಕೊಟ್ಬಿಡಿ. ನಾಷ್ಟ ತಿರುಗಿಸ ಮನೆಗೆ ಕೊಟ್ಕೊತೀನಿ.
ಹೋಗ್ಬೋದು. ಕ್ಯಾರೆಟ್ ಹೇಗಿದೆ? ಹಾಂ, 60 ರೂಪಾಯಿ. ಬೆಂಡೆಕಾಯಿ 40 ರೂಪಾಯಿ. 30 ಇತ್ತು ಹೊರಗಡೆ. ತರಕಾರಿಲೂ ಲೋಕಲ್ಲು, ಒರಿಜಿನಲು ಕಂಪ್ನಿ ಥರನಾ? ಹಾಂ, ನೆನ್ನೆ ಅಲ್ಲೇ. ಹಾಂ, ಆಯಿತು, ತೊಗೊಂಡಾದ್ಮೇಲೆ ಆಮೇಲೆ ಹೇಳ್ತೀನಿ ರೈಟ್ ಅವ್ರಿಗೆ. ಈಗ ತೊಗೋತೀನಿ. ಬದನೆಕಾಯಿ ಚೆನ್ನಾಗಿ ತಗೊಳ್ಳೋ ಜಾಕಿ, ವಾಂಗಿಬಾತು ಫ್ರೆಶ್ ಆಗಿದೆ. ತೊಟ್ಟು ಇಲ್ಲಿ ನೋಡಿ, ಯಾವಾಗಲೂ ತೊಟ್ಟು ಹಿಂಗೆ ಫ್ರೆಶ್ ಇದ್ದರೆ. ನಿನ್ನೆ ಇವಾಗ ಬೆಳಿಗ್ಗೆ ಕಿತ್ತವರು ಅವರು. ಬೆಳ್ಳುಳ್ಳಿ ಹೇಗೆ? ಬೆಳ್ಳುಳ್ಳಿ ಮೇಡಮ್ 1/4 kg 50 ರೂಪಾಯಿ. ಏನಕ್ಕ? ಹೇಗೆ ಅರ್ಧ ಕೆ ಜಿ ಎಷ್ಟು? 1/4 kg 20, ಅರ್ಧ 30. ಆ ಕಡೆ ಹೋಗೋದು 2 ಅರ್ಧ. ಅದು ಅರ್ಧ, ಇದು ಅರ್ಧ. ಏಯ್ ಬೈ ಕಡೆ. ಎಲೆಕೋಸು ಹೇಗೆ? ಟೊಮೊಟೊ ಹೇಗೆ? ಕೆಜಿ 40. ಜೂಮ್ ಮಾಡ್ದಂಗೆ ನೀಟಾಗಿ ನೋಡ್ಕೊಂಡು ನಿಮಗೆ ತಿಂದು ನೋಡೋರ್ಗೆ ಇಷ್ಟ ಆಗುತ್ತೆ ಆ ಥರ ತಿಂದು. ನೋಡಪ್ಪ, ಎಳೆದಿಲ್ಲ. ಅರ್ಧ ಬೆಂಡೆಕಾಯಿ, ಅರ್ಧ ಹೀರೆಕಾಯಿ, ಅರ್ಧ ಬೀನ್ಸ್. ವಾಂಗಿಬಾತ್ ಪೌಡ್ರು, ಎಣ್ಣೆ. ನೋಡಿ, ತರಕಾರಿ ಏನೆಲ್ಲ ತೊಗೊಂಬಂದಿದ್ದೀನಿ, ಒಂದು ವಾರ ಬಳಸ್ತೀನಿ ನಾನು. ಎಷ್ಟು ಅಮೌಂಟ್ ಆಯಿತು ಅಂತ ನಾನು ಕೂಡ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಹೀರೆಕಾಯಿ 1 kg ತೊಗೊಂಡಿದ್ದೀನಿ. ಟೊಮೊಟೊ 1.5 kg ಇದೆ, 50 ರೂಪಾಯಿ ಇದು. 1.5 kg ಟೊಮೊಟೊ ಇಟ್ಕೊ, ನಾನು ತೋರಿಸ್ತೀನಿ. ಅದಕ್ಕೆ ಬೆಳಕಾಣಿಸ್ತಲ್ಲ ಅಂದರೆ ಲೇಟಾಗಿ ನೀಟಾಗಿ ಹಾಕೋದು. ಟೊಮೊಟೊ ನೋಡಿ ಹತ್ತಿರ ತೋರಿಸಿ. ಟೊಮೆಟೊ ಬಂದು ಆ್ಯಪಲ್ ಟೊಮೆಟೊ ನೋಡಿದ್ರೆ ಅಲ್ಲೇ ತೊಗೋಬೇಕಂತ ತೋರಿಸಿದ್ದೀನಿ. ಇದು ಬಂದು 1.5 kg ಇದೆ. ಅಂದರೆ ನಾಟಿ ಟೊಮೊಟೊ 30 ಇತ್ತು, ಇದು ಆ್ಯಪಲ್ ಟೊಮೊಟೊ ಆಗಿರೋದ್ರಿಂದ 1.5 kg ತೊಗೊಂಡಿದ್ದೀನಿ. ಇಲ್ಲಿ ಹೆಚ್ಚಿಗೆ ತೊಗೊಂಡಿರುವಂಥದ್ದು ನಾನು ಈರುಳ್ಳಿ
ಇಲ್ಲಿ ತೋರಿಸ್ತೀನಿ, ನೋಡ್ತೀನಿ ಗೊತ್ತಿಲ್ಲ. ಈರುಳ್ಳಿ ಒಂದನ್ನು ನಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಬಂದಿದ್ದೀನಿ. ಅಂದರೆ 100 ರೂಪಾಯಿಗೆ 5 kg ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಮೀಡಿಯಮ್ ಸೈಜಲ್ಲಿ 100 ರೂಪಾಯಿಗೆ 5 kg ಇರುವಂಥದ್ದು. ವಾರಕ್ಕೆ 2 kg ಸಾಕು ಈರುಳ್ಳಿ. ನನ್ನ ಪ್ರಕಾರ 2 kgನ ನಾನು ಬಳಸುವಂಥದ್ದನ್ನು ಮಾಡ್ತೀನಿ. ಇಲ್ಲಿ 3 kg ಜಾಸ್ತಿ ಇದೆ ಈರುಳ್ಳಿ. ಆನಂತರ ನಾನು ಒಂದು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಇದು ಒಂದಕ್ಕೆ 30 ರೂಪಾಯಿ ಇದೆ. ಇನ್ನು ಬೆಂಡೆಕಾಯಿ ಜೋಡಿಸು ಜಕ್ಕೆ. ಬೆಂಡೆಕಾಯಿ ಅರ್ಧ kg ತೊಗೊಂಡಿದ್ದೀನಿ. ಕಾಯಿ ಅರ್ಧ kg. ಚೆನ್ನಾಗಿದೆ, ಎಳೆಯದಾಗಿದೆ. ರೊಟ್ಟಿ ಚಪಾತಿಗೆ ಒಂದಿನ ಪಲ್ಯ ಸಹ ಮಾಡ್ಕೋಬೋದು ಅಂತ ಹೇಳಿ ಆ ಲೆಕ್ಕದಲ್ಲಿ ತಿಂಡಿ ಐಟಮ್ಸ್ಗೆ ಏನು ಬೇಕು ಇನ್ನು ಈ ರೀತಿ ಲೆಕ್ಕನೂ ಕೂಡ ತೊಗೊಳ್ತೀನಿ ನಾನು. ಅರ್ಧ kg ಕ್ಯಾರೆಟನ್ನ ತೊಗೊಂಡಿದ್ದೀನಿ. ನಮ್ಮನೆ ಕ್ಯಾರೆಟು ಇಲ್ಲ ಮಾಡು, ಜೋಡಿಸು. ಇಲ್ಲ ಸಂತೆ ಮಾಡ್ತೀಯಾ? ತಳಿ ನಮ್ಮ ಜಾಕಿ ಸಂತೆ ಮಾಡ್ತಾನಂತೇಳಿ ಸಂತೆ ಮಾಡೋದಲ್ಲೇ ತೋರಿಸ್ತೀನಿ ನಿಮ್ಗೆ. ಹಂಗೆ ಒಂದು ವಾರಕ್ಕೆ ಇಟ್ಕೋಬಹುದು. ಹಾಗೆ ಕೆಲವು ಪದಾರ್ಥಗಳನ್ನ ಫ್ರಿಜ್ ಇಲ್ಲ ಅಂದರೆ ಈ ತೊಟ್ಟನ್ನು ತೆಗೆದು ಒಂದು ಕಾಟನ್ ಹಸಿ ಬಟ್ಟೆಯಲ್ಲಿ ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಗಲಿ ತೊಟ್ಟನ್ನು ತೆಗೆದು, ಇಲ್ಲ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಸಹ ಬೇರನ್ನು ತೆಗೆದು ಇಟ್ಕೊಳ್ತೀನಿ. ಅಂದರೆ 4 ದಿನವೂ ಕೂಡ ತಾಜವಾಗಿ ಇಟ್ಕೋಬಹುದು ನಾವು. ಫ್ರಿಜ್ ಇಲ್ಲ ಅಂದರೂ ಸಹ. ಅಂದರೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ಕೋಬೇಕು ನಾವು ಯಾವತ್ತು. ಕ್ಲೀನಾಗಿ ತರಕಾರಿನ ಒಂದು ನೀರಿಗೆ ಎಜ್ಜಿ ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಆ ನಂತರ ಹಸಿ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಂಡ್ರೂ ಸಹ 4 ದಿನ ತಾಜವಾಗೇ ಇರುತ್ತೆ. ಆಲೂಗೆಡ್ಡೆ 1 kg ತೊಗೊಂಡಿದ್ದೀನಿ ನಾನು. ಬೇಕಾಗುತ್ತೆ ಪಲ್ಯ, ಹೆಂಗೇನಾದರೂ ಸಾರು. ಒಂದು ಸ್ವಲ್ಪ ಸಾಂಬಾರನ್ನ ನಾನು ಕಡಿಮೆ ಮಾಡ್ತಾಯಿದ್ದೀನಿ. ಹೂವು ಇವತ್ತೆಲ್ಲ ತೆಗಿಬೇಕು. ನೆನ್ನೆ ಮುಡಿಸಿರೋದು ಒಂದೊಂದು ದಿನಕ್ಕೆ ಎಷ್ಟು ಬಾಡೋಗುತ್ತೆ ಅಂದರೆ ಹೂವು ಹಾಗೆ ಬಾಡೋಗುತ್ತೆ. ಇವಾಗ ವಾಂಗಿಬಾತ್ ಮಾಡಬೇಕಲ್ವಾ, ಒಂದಿನ ತಿಂಡಿ ಐಟಮ್ಸ್ ಬೇಕು ಅಂತ ಹೇಳಿ ನಾನು ಇದು ಮೈಸೂರು ಬದನೆಕಾಯಿ, ವೈಟ್ ಬದನೆಕಾಯಿ ಅಲ್ವಾ, ಇದನ್ನು ನಾನು ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ತೊಟ್ಟು ನೋಡಿ, ಇದೇನಾದರೂ ಕಪ್ಪಾಗಿದ್ದರೆ ಅದು ಫ್ರೆಶ್ ಅಲ್ಲ. ಈ ತೊಟ್ಟು ಭಾಗ ನೋಡಿ, ಇವತ್ತು ಇಲ್ಲ ನೆನ್ನೆ ಕಿತ್ತಿರುವಂಥದ್ದು. ಇದು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ವಾಂಗಿಬಾತ್ ಮಾಡೋಣ. ಹಸಿಮೆಣ್ಸಿನ್ಕಾಯಿನೂ ಕೂಡ ಖಾರ ಇದೆ ಅಂತ ಹೇಳಿದ್ರು. ನಾನು 1/4 kg ತೊಗೊಂಡಿದ್ದೀನಿ. 1/4 kg 20 ರೂಪಾಯಿ ಟೋಟಲಾಗಿ. ಅದರೊಳಗೆ ಬಿಲ್ ಹಾಕಿದ್ರು ಅನ್ಕೋತೀನಿ. ಜೊತೆ ತರಕಾರಿ ಒಳಗಿಲ್ವಾ? ಅಲ್ಲೈತೆ ನೋಡು, ತೆಗಿ ಇನ್ನೊಂದು ಸ್ವಲ್ಪ ತರಕಾರಿ. ಬಿಲ್ ಕೊಟ್ಟರು ನೋಡೋಣ, ತೆಗೆದಿಡು. ನಾನಿಲ್ಲಿ ಒಂದು ಅರ್ಧ kg ಸೌತೆಕಾಯಿ ತೊಗೊಂಡೆ. ಅರ್ಧ kg 2 ಬಂದಿದೆ ನೋಡಿ. ಕ್ಯಾಪ್ಸಿಕಮ್ 1/4 kg ತೊಗೊಂಡಿದ್ದೀನಿ. ಒಂದಿನ ಪಲ್ಯ ಮಾಡಬಹುದು ಅಂತ ಹೇಳಿ ಇಲ್ಲಿಡು. ಬೀನ್ಸು ಅರ್ಧ kg ತೊಗೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ಬಳಕೆ ನಾನು ಜಾಸ್ತಿ ಮಾಡ್ತೀನಿ. ಹಸಿದು ಕೂಡ ತಿನ್ನುವಂಥದ್ದು, ಇಲ್ಲ ಬಾಯ್ಲ್ಡ್ ಮಾಡ್ಕೊಂಡು ತಿನ್ನುವಂಥದ್ದು, ಬಾತು ಇವೆಲ್ಲ ಜಾಸ್ತಿ ಮಾಡ್ತೀನಲ್ಲ, ಅದರಿಂದ ಅರ್ಧ kg ಬೀನ್ಸು ನಮಗೆ ಬೇಕು. ಶುಂಠಿ 30 ರೂಪಾಯಿ 1/4 kg. 1/4 kg ಶುಂಠಿ ತೊಗೊಂಡಿದ್ದೀನಿ. ಸುಮಾರು ದಿನ ಬರುತ್ತೆ ನನಗೆ, ಒಂದು ವಾರದ ಮೇಲೆ ಬರುತ್ತೆ. ಒಂದು 10 ದಿನನಾದರೂ ಕೂಡ ಶುಂಠಿ ನನಗೆ ಇದು 1/4 kg ಶುಂಠಿನ ಬಳಸ್ತೀನಿ. ಹಾಗೆ ನಿಂಬೆಹಣ್ಣು 4 ತೊಗೊಂಡಿದ್ದೀನಿ. 20 ರೂಪಾಯಿ 4 ನಿಂಬೆಹಣ್ಣು. ಇನ್ನೇನು ಸೊಪ್ಪು ಕೂಡ ಈ ಸಾಮಾನು ಜೊತೆಗೆ ಸೇರಿಸ್ಕೊಳ್ತೀನಿ ನೋಡಿ. ಇಷ್ಟು ತರಕಾರಿ ನನಗೆ ಒಂದು ವಾರಕ್ಕೆ ಬೇಕಾಗಿರುವಂಥದ್ದು. ಕರೆಕ್ಟಾಗಿ 500 ರೂಪಾಯಿನೇ ಆಗುತ್ತೆ. ಸ್ವಲ್ಪ ರೈಟ್ ಇದ್ದಾಗ, ಇವತ್ತಿನ ರೈಟು, ತರಕಾರಿ ರೈಟು ಸಾಧಾರಣ, ಕಡಿಮೆನೂ ಅಲ್ಲ, ಈ ಕಡೆ ಜಾಸ್ತಿನೂ ಕೂಡ ಇರಲಿಲ್ಲ. ಅದರಿಂದ ಈರುಳ್ಳಿ 3 kg ಜಾಸ್ತಿ ತೊಗೊಂಡಿದ್ದೀನಿ. 2 kg ಇದ್ದರೆ 50 ರೂಪಾಯಿ ಲೆಕ್ಕ ತೊಗೊಳ್ತೀನಿ. ಇನ್ನು ಸೊಪ್ಪುಗಳು ನೋಡಿ,
ಸೊಪ್ಪು ಬಂದು ನಾಟಿ ಸೊಪ್ಪು, ಇದು ನಾಟಿ ಸೊಪ್ಪು ಬಂದು 10 ರೂಪಾಯಿ ಒಂದು ಕಟ್ಟಿದೆ. ಫಾರಮ್ ಬಂದು 5 ರೂಪಾಯಿ ಒಂದು ಕಟ್ಟಿತ್ತು. ನಾನು ನಾಟಿ ಸೊಪ್ಪೇ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದು ನನಗೆ 1 ವಾರ ನಾನು ಬಳಸ್ತೀನಿ. ಪಾಲಕ್ ಸೊಪ್ಪು ಇರಲಿ ಅಂತ ಒಂದು ತೊಗೊಂಡಿದ್ದೀನಿ. 1 ಕಟ್ಟು ಕರಿಬೇವು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಐಟಮ್ಸ್ನ ನಾನು ತೊಗೊಂಡಿರುವಂಥದ್ದು. ಇದೇನೋ ನಾನು ಇವತ್ತಿಗೆ ರಾತ್ರಿ ಬಟಾಣಿ ನೆನೆಸಿ ಮಲಗೋದು ಮರ್ತುಬಿಟ್ಟೆ. ವಾಂಗಿಬಾತ್ಗೆ ನಾನು ಒಂದು ಪ್ಯಾಕೆಟ್ ತೊಗೊಂಡೆ. ಈ ಪ್ಯಾಕೆಟ್ ಬಂದು 10 ರೂಪಾಯಿ. ಇವತ್ತಿಗೆ ಅಂತ ತೊಗೊಂಡಿದ್ದು ನಾನು. ಇನ್ನು ಇಷ್ಟು ತರಕಾರಿ ನಾನು 1 ವಾರ ಬಳಸ್ತೀನಿ. ನಾನು ಈರುಳ್ಳಿ ರೇಟನ್ನ ಬಿಟ್ಟು 500 ರೂಪಾಯಿ ಕರೆಕ್ಟಾಗಿ ಮಾಡಿದ್ದೀನಿ. 515 ರೂಪಾಯಿ ಆಯಿತು. ಅದರಲ್ಲಿ 5 ರೂಪಾಯಿ ಕಡಿಮೆ ಮಾಡಿಕೊಟ್ಟೆ. 510 ರೂಪಾಯಿ ಟೋಟಲಾಗಿ ಇಷ್ಟು ತರಕಾರಿಗೆ ನಾನು ಕೊಟ್ಟಿರುವಂಥದ್ದು. ಈ ರೀತಿ ನೀವು ಇಷ್ಟು ತರಕಾರಿ ತೊಗೊಂಡ್ರೆ 1 ವಾರ ನೀಟಾಗಿ ನಾವು ಬಳಸಬಹುದು. ನೀವು ಪಲ್ಯ ಸಾಂಬಾರು ಏನೇ ಮಾಡಿದ್ರೂ ಸಹ ಇಷ್ಟು ತರಕಾರಿ 1 ವಾರಕ್ಕೆ ಕರೆಕ್ಟಾಗಿ ಆಗುತ್ತೆ. ದಿನಕ್ಕೊಂದು ಏನೋ ಒಂದು ಐಟಮ್ಸ್ ಅಂದರೂ ಸಹ ಆಗುತ್ತೆ. ಇಲ್ಲ ನಾವು ಒಂದಿನ ಬಿಟ್ಟು ಒಂದಿನ ಸಾಂಬಾರು ಮಾಡ್ತೀವಿ ಅಂದರೂ ಸಹ ಇಂಥ ತರಕಾರಿಗಳನ್ನೆಲ್ಲ ಸೈಡ್ ಪಲ್ಯಗಳಾಗಿ ಕೂಡ ನಾವು ಬಳಸೋದ್ರಿಂದ 1 ವಾರ ನೀಟಾಗಿ ತರಕಾರಿನ ಬಳಸಬಹುದು. 510 ರೂಪಾಯಿ ಇವತ್ತಿನ ನನ್ನ ಈ ತರಕಾರಿ ರೇಟು. ಸ್ನೇಹಿತರೆ, ಇಷ್ಟಿದೆ. ಇದನ್ನು ನಾವು ನೀಟಾಗಿ ಇಟ್ಕೋಬೇಕು. ಕವರ್ಗಳಲ್ಲಿ ಆದಷ್ಟು ಫ್ರಿಜ್ಗಾದರೆ ಕವರ್ಗಳಲ್ಲಿ ಇಡಬಾರ್ದು. ಅದರದ್ದೇ ಆದ ಬಾಕ್ಸ್ಗಳನ್ನ ಬೇಕಾದ್ರೆ ಈಗೆಲ್ಲ ಸೆಟ್ಗಳು ಸಿಗುತ್ತೆ ಫ್ರಿಜ್ಜಲ್ಲಿ ಇಡೋದಕ್ಕೆ. ಟಪ್ಪರ್ ವೇರಲ್ಲಾದರೂ ಸರಿ, ಇಲ್ಲ ಮೀಶೋ ಫ್ಲಿಪ್ಕಾರ್ಟಲ್ಲೂ ಸಹ ಒಳ್ಳೆ ಕ್ವಾಲಿಟಿದೇನೆ ಪ್ಲಾಸ್ಟಿಕ್ಕು ಸಿಗುತ್ತೆ. ಅವುಗಳಲ್ಲಿ ನಾವು ಸಪ್ರೇಟ್ ಮಾಡಿ ಹಾಕ್ಕೊಂಡು ಜೋಡಿಸ್ಕೊಂಡ್ರೆ ತುಂಬ ತಾಜವಾಗಿ ಇರುತ್ತೆ, ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ. ಆದಷ್ಟು ಸೊಪ್ಪುಗಳನ್ನ ಬೇರುಗಳನ್ನ ತೆಗೆದು ಕ್ಲೀನಾಗಿ ಸೋಸಿ ಇಟ್ಕೊಳ್ಳೋದ್ರಿಂದ ತಾಜವಾಗಿ ಇಟ್ಕೋಬಹುದು. ಮೊದಲೇ ಹೇಳಿದೆ, ಹಸಿಮೆಣ್ಸಿನ್ಕಾಯಿ ಆದರೂ ಸಹ ತೊಟ್ಟನ್ನು ತೆಗೆದಿಡೋದ್ರಿಂದ 1 ವಾರ ಕೂಡ ಫ್ರೆಶ್ ಆಗಿ ಇಟ್ಕೋಬಹುದು. ಫ್ರಿಜ್ ಇಲ್ಲಪ್ಪ ನಮ್ಮನೆ ಅಂತ ಅನ್ನೋದಾದರೆ ಹೀಗೆ ಒದ್ದೆ ಬಟ್ಟೆ, ಒಂದು ದೊಡ್ಡ ಟವಲ್ಲು, ಕಾಟನ್ ಟವಲನ್ನ ಕೆಳಗಡೆ ಹಾಸ್ಬಿಟ್ಟು ಅದನ್ನು ತೊಳೆದು ಹಿಂಡಿ ನೀವು ಟವಲ್ನ ಹಾಕಿ ಆ ನಂತರ ಮುಚ್ಚಿ ಒದ್ದೆ ಬಟ್ಟೆಲೇ ಮುಚ್ಚೋದ್ರಿಂದನೂ ಸಹ 4 ದಿನ ತರಕಾರಿ ಫ್ರೆಶ್ ಆಗಿರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಇದು ಬರುತ್ತೆ ನೋಡಿ, ಮಿಕ್ಸಿ ಜಾರ್ ಬರುತ್ತಲ್ಲ, ಆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ತೊಳೆದಿರೋ ಮಿಕ್ಸಿ ಜಾರ್ನ ನೀರಿಲ್ದಂಗೆ ಚೆನ್ನಾಗಿ ಡ್ರೈ ಮಾಡಿರಬೇಕು. ನೀವು ಕೊತ್ತಂಬರಿ ಸೊಪ್ಪನ್ನ ಸೋಸಿ ಆ ಮಿಕ್ಸಿ ಜಾರಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಇಡೋದ್ರಿಂದ ಕೂಡ ಸಖತ್ತಾಗಿ 3-4 ದಿನ ಫ್ರೆಶ್ ಆಗಿರುತ್ತೆ. ನೀರಿಡಬಾರ್ದು, ನೀರಿಲ್ದಂಗೆ ನೋಡ್ಕೋಬೇಕು. ನೀರೇನಾದರೂ ಸ್ವಲ್ಪ ನೀವು ಬರೀ ಫ್ರಿಜ್ ಅನ್ನೋದೇ ಬರ್ತಾಯಿದೆ, ಮಿಕ್ಸಿ ಜಾರಲ್ಲಿ ಇಟ್ಟರೆ ಕೊಳ್ತೋಗ್ಬಿಡುತ್ತೆ. ನೀರಿಲ್ದಂಗೆ ನೋಡ್ಕೋಬೇಕು, ಫ್ರೆಶ್ ಆಗಿರುತ್ತೆ 4-5 ದಿನ. ಇಷ್ಟು ನನ್ನ ತರಕಾರಿಯ ನಾನು ವಾರಕ್ಕೆ ಬಳಸುವಂಥ ಒಂದಿಷ್ಟು ತರಕಾರಿ ಇಷ್ಟು ರೈಟಲ್ಲಿ ನಾನು ಬಳಸ್ತೀನಿ. ಆಯಿತಾ? ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು, ಶೇರು ಹಾಗೆ ಪ್ರೀತಿಯ ಕಮೆಂಟ್ಗಳನ್ನ ತಿಳಿಸಿ. ವಾಂಗಿಬಾತ್ ಮಾಡ್ತೀನಿ ಇವಾಗ, ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಆಯಿತಾ? ಮತ್ತೆ ಸಿಗ್ತೀನಿ. ಕೆಲಸಗಳಿದೆ, ಇವತ್ತು ತುಂಬ ಕೆಲಸ ಇದೆ ನನಗೆ, ಕೆಲಸ ಮುಗಿಸ್ಕೊಳ್ತೀನಿ. ಆಯಿತಾ? ಬರಲಾ? ಎಲ್ರಿಗೂ ಒಳ್ಳೆಯದಾಗಲಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಬಾಯ್.